ಸ್ವಾತಿ ತಲ್ವಾಡೆ. ಐ ಆಮ್ ಗೈನಕಾಲಜಿಸ್ಟ್ ವರ್ಕಿಂಗ್ ಎಟ್ ತಲ್ವಾಡೆ ಹಾಸ್ಪಿಟಲ್. ಇದು ಪೇಷಂಟ್ ನಮ್ಮ ಹತ್ರ 8 ತಿಂಗಳಿದ್ದೆಲ್ಲ ಬಂದಿದ್ಲು. ಇವ್ರದ್ದು ಏನಂತಂದರೆ ಹುಮ್ನಾಬಾದಲ್ಲಿ ತೋರಿಸಿದ್ರು. ಅವ್ರ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಿತ್ತಂದರೆ ಕಳ್ಳೆಲ್ಲ ಹೊರಗಿದೆ, ಇದು ಮುಂದಿಂದ ಸ್ಕಿನ್ನೇ ಇಲ್ಲ ಅಂತ ಬಂದಿತ್ತು. ಇದು ಯೂಶಲಿ ನಾವು ಏನೋ 3 ತಿಂಗಳಿದ್ದಾಗ ಅವಾಗೇ ಗೊತ್ತಾಗುತ್ತೆ. ಸೊ ಹಂಗೆ ಏನಾರ ಇದ್ದರೆ ಇದು ಬೇಬಿ ಉಳಕ್ಕೆ ಚಾನ್ಸ್ ಇರೋಂಗಿಲ್ಲ ಅಂಥೇಳಿ ನಾವು ತೆಗಿತೀವಿ. ಬಟ್ ಇದು ಏನು ಕೂಸು ಸ್ವಲ್ಪ ದೊಡ್ಡದಿತ್ತಂತ ವಿ ಟ್ರೈಡ್ ಡೆಲಿವರಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅದಾದಮೇಲೆ ಅದ್ರದ್ದು ಲಕ್ಕು ನಮ್ಮ ಲಕ್ಕು ಅದು ಹತ್ತಿತ್ತು ಚಲೋ ಆಗಿ. ಸೊ ಅದಕ್ಕೆ ನಾವು ಇಮಿಡಿಯೇಟಾಗಿ ಗ್ಯಾಸ್ಟ್ರೋ ಸರ್ಜನಿಗೆ ಕರೆಸಿ, ಪೀಡಿಯಾಟ್ರಿಕ್ ಸರ್ಜನಿಗೆ ಕರೆಸಿ, ಶರಣ್ ಗುಬ್ಬಿ ಸರ್ ಬಂದಿದ್ರು ಗುಲ್ಬರ್ಗಾಯಿಂದ. ಅವರು ಅದು ಆಪ್ರೇಟ್ ಮಾಡಿ ನಾವು ಹೆಲ್ಪ್ ಮಾಡಿ ಬೇಬಿಗೆ ಸರ್ವೈವ್ ಮಾಡೋಕ್ಕೆ. ನಾವು ಇಟ್ ಈಸ್ ಟುಡೇ ಡಿಸ್ಚಾರ್ಜಿಂಗ್. ಸೊ ಇದು ಭಾಳ ರೇರ್ ಕೇಸ್. ಐ ಥಿಂಕ್ ಬೀದರಲ್ಲಿ ಫಸ್ಟ್ ಟೈಮ್ ಇದು ಆಗಿರ್ಬೇಕು. ಇದು ಕೇಸ್ ಇಂಥ ರೇರ್ ಕೇಸ್ ದಟ್ ವಿ ಹ್ಯಾವ್ ಆಪ್ರೇಟೆಡ್ ಆ್ಯಂಡ್ ಬೇಬಿ ಸರ್ವೈವ್. ಯೂಶಲಿ ಆಪ್ರೇಟ್ ಮಾಡಿದ್ರೂ ಬೇಬಿ ಸರ್ವೈವ್ ಆಗಂಗಿಲ್ಲ, ಅದಷ್ಟು ಸಿವಿಯರ್ ಕಂಡೀಷನ್ ಇದೆ. ಬಟ್ ವಿ ಆರ್ ಲಕ್ಕಿ ಆ್ಯಂಡ್ ಆಲ್ಸೋ ಬ್ಲೆಸ್ಡ್ ಟು हैव दिस केस एंड सर्वाइविंग. मैडम जब आप ये केस को हैंडल कर रहे थे तो आपका पर्सनल एक्सपीरियंस क्या था? जब आपके दिमाग में हमारा हिंदी में बोल सकते हैं, हमारा मेन मोटो था कि वी वर नॉट कॉन्सेंट्रेटिंग ऑन द बेबी. हमारा उन मदर का हेल्थ, मदर का मेंटल स्टेटस, बिकॉज उसको ऑलरेडी पता था ये क्या केस क्या है, बच्चा नहीं सर्वाइव होगा. शी वॉज मेंटली लिटिल बिट डिस्टर्ब. तो हमारा पूरा कंसंट्रेशन पेशेंट पे था, मेनली मदर. बट नाउ दैट शी सीज दैट बेबी क्राइंग, वो बच्चा देख के इतना शी इज़ सो हैप्पी एंड शी हैज़ रिकवर्ड वेरी वेल. मदर इज़ कम्प्लीटली सेफ एंड इट वॉज नॉट, ये जो केस हम आज डिस्कस कर रहे हैं, नॉट फॉर द मदर, इट वॉज फॉर द बेबी. जो मिराकल बेबी को हुआ है उसका मेन ये टारगेट है. मदर इज़ फाइन एंड इट वॉज अ नॉर्मल डिलीवरी, उसका कुछ भी नहीं था. मैडम आने वाले वक्त में ऐसे कोई बाहर से भी पेशेंट आते हैं आपके हाथ में तो आप उसका इलाज करेंगे? यस श्योर. बट ऐसे हम कम्प्लीटली ये नहीं बोलेंगे हमारा पास एक केस हुआ है 100% बेबी सर्वाइव होगा, नहीं. ये नेक्स्ट केस के लिए भी इतना ही रिस्क होगा. बच्चा 50% सर्वाइव हो सकता है, 50% नहीं हो सकता है. हम एक्सप्लेन करके हमारा कोशिश रहेगा कि नेक्स्ट टाइम अगर हमको ये मिलेगा तो फर्स्ट ऑफ ऑल वी वुड लाइक टू टेल सब लोगों को यही इन्फॉर्मेशन देंगे कि जल्दी से जल्दी स्कैन करवाए. ಹೋಗಿ ಅಟೆಂಡ್ ಆಗಿದ್ದೆ. ಆಲ್ರೆಡಿ ಹಿಂದಿನ ದಿನ ನಮ್ಗೆ ಹೇಳಿದರು ಇದೊಂದು ಡೆಲಿವರಿ ಆದ ಗ್ಯಾಸ್ಟ್ರೋಸಿಸ್ ಬೇಬಿ ಅಂತ ಹೇಳಿ. ಬಟ್ ಓಕೆ, ವಿ ಆರ್ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ, ಬಿಕಾಸ್ ಆ್ಯಸ್ ಯೂಶ್ವಲ್ ಅದು ಉಳಿಯಂಗಿಲ್ಲ ಅಂತಲೇ ಅಂತ ಅಂದ್ಕೊಂಡಿದ್ವಿ. ಬಟ್ ಪೇರೆಂಟ್ಸ್ ವಾಂಟೆಡ್ ಪೀಡಿಯಾಟ್ರಿಷಿಯನ್ ಅಟೆಂಡ್ ಆಗಲೇಬೇಕಂತ ಇದನ್ನಿತ್ತು. ಆ್ಯಂಡ್ ನಾವು ನೋಡೋಣ ಹೆಂಗಿರ್ತದೆ ಬೇಬಿ, ಬಿಕಾಸ್ ಇಟ್ಸ್ ಅ ರೇರ್ ಕೇಸ್ ರೀ. ನಾವೆಲ್ಲೋ ಬುಕ್ಸಲ್ಲಿ ಅಂತ ಎಲ್ಲ ನೋಡಿರ್ತೀವಿ, ಅದು ಅಥವಾ ಯಾರ್ದೋ ಇದನ್ನ ವೀಡಿಯೋಸ್ ಫೋಟೋಸಲ್ಲಿ ನೋಡಿರ್ತೀವಿ. ಬಟ್ ಆ್ಯಕ್ಚುಲಾಗಿ ಹೆಂಗೆ ಇರುತ್ತೆ ಅಂತ ನಾನು ಇವತ್ತು ಹೋಗಿ ನೋಡಿದಾಗ ಫುಲ್ ಎಲ್ಲ ಕರಳು, ಎಲ್ಲ ಲಿವರು ಎಲ್ಲ ಹೊರಗಡೆ ಇತ್ತು. ಬಟ್ ಬೇಬಿ ಕ್ರೈ ಮಾಡ್ಲತ್ತಿತ್ತು ಬೇಬಿ. ಸೊ ನಮ್ಗೆ ಮನಸ್ಸಾಗಲಿಲ್ಲ, ಅಟ್ಲೀಸ್ಟ್ ಒಂದ್ಸರಿ ನೋಡೋಣ ಸರ್ಜರಿ ಆಗ್ತದ. ಎಲ್ಲ ಸರ್ಜನ್ ಜೊತೆ ಮಾತಾಡಿದ್ವಿ ಆವಾಗಿಂದ. ಇಮಿಡಿಯೇಟ್ಲಿ ಇಲ್ಲ ಮಾಡ್ಬೋದು, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಮಾಡಿದ್ರೆ ಬದುಕೋ ಚಾನ್ಸಸ್ ಇರ್ತದ ಅಂತ ಹೇಳಿದರು. ಸೊ ಆ ಪೇಷಂಟಿಗೆ ನಾವು ಅದನ್ನೇ ಕನ್ವೆ ಮಾಡಿದ್ವಿ. ಅವ್ರೂ ಸಪೋರ್ಟ್ ಮಾಡಿದ್ರು, ಆಯ್ತು ದುಡ್ಡಿಂದ ಏನದ ನೋಡೋಣ ಅಂತ. ಚಲೋ ಆದರೆ ಚಲೋ ಆಯಿತು, ಹೋದರೆ ದುಡ್ಡು ಹೋಗುತ್ತೆ. ಹುಟ್ಟಿದ್ದ ಕೂಸಿದ್ದು ಸ್ಪೆಷಲಿಸ್ಟು, ಮಕ್ಕಳ MD ಆದಮೇಲೆ ಮತ್ತೆ ಸ್ಪೆಷಲೈಸೇಷನ್ ಮಾಡ್ತಾರೆ, ಆ ಥರ ಮಾಡ್ಕೊಂಡಿದ್ದು. ಈ ಮಗು ಡೆಲಿವರಿ ಆಗಿದ್ದು ತಲವಾಡೆ ಹಾಸ್ಪಿಟ್ಲಲ್ಲಿ. ಡಾಕ್ಟರ್ ಸ್ವಾತಿ ಅಂತ ಡೆಲಿವರಿ ಡಾಕ್ಟ್ರು, ಅವ್ರು ಡೆಲಿವರಿ ಮಾಡಿದ್ದು. ಅವ್ರ ಹತ್ರ ಎಮರ್ಜೆನ್ಸಿಯಾಗಿ ಬಂದುಬಿಡ್ತು ಅದು ಕೇಸು, ಪ್ರೆಗ್ನೆಂಟಿ ಕೇಸು. ಹಂಗಾಗಿ ಡೆಲಿವರಿ ಮಾಡಿದ್ದಾರೆ. ಡೆಲಿವರಿ ಮಾಡಿದ ತಕ್ಷಣ ಮಗುದು ಎಲ್ಲ ಕರಳು, ಒಳಗಡೆ ಲಿವರು ಮತ್ತು ಕಿಡ್ನಿ ಏನಂತಿರಲಿಲ್ಲ ಎಲ್ಲ ಹೊರಗಡೆ ಇತ್ತು. ಯಾಕಂದರೆ ಇದ್ರ ಮಗುದು ಚರ್ಮ ಹೊಟ್ಟೆ ಇರುತ್ತಲ್ಲ, ಹೊಟ್ಟೆ ಮೇಲೆ ಒಂದು ಲೇಯರ್ ಇರುತ್ತೆ, 2-3 ಲೇಯರ್ಸ್ ಇರುತ್ತೆ, ಅದು ಬೆಳೆದಿರಲಿಲ್ಲ. ಹಾಗಾಗಿ ಹೊಟ್ಟೆ ಆರ್ಗನ್ಸ್ ಎಲ್ಲ ಹೊರಗಡೆ ಬಂದಿದ್ದು. ಹೊಟ್ಟೆಯಲ್ಲಿ ಯೂಶಲಿ ನಮಗೆ ಸ್ಪ್ಲೀನು, ಲಿವರು, ಕರಳು, ಕಿಡ್ನಿ ಎಲ್ಲ ಈ ಥರ ಇರುತ್ತೆ. ಫುಲ್ ಓಪನ್ ಇತ್ತು, ಹಾಗಾಗಿ ಎಲ್ಲ ಹೊರಗಡೆ ಇತ್ತು. ಇದು ತುಂಬ ರೇರ್ ಪ್ರಾಬ್ಲಮ್. ಸೊ ಈ ಥರ ಈ ಬೇಬೀಸ್ ಯೂಶಲಿ ಸರ್ವೈವ್ ಆಗಲ್ಲ, ತುಂಬ ರೇರ್ ಇದು. ನನ್ನ ಮಗು ಉಳಿತದೇನಿಲ್ಲೋ ಅಂತಂದು ಪೈಲೇ ಇದು ಮಾಡಿದೆವು, ನಾವು ಸ್ಕ್ಯಾನಿಂಗ್ ಮಾಡಿದೆವು. ಮಾಡಿದಾಗ ರಿಪೋರ್ಟ್ ಅಂತೂ ಗಲ್ಲತ್ತದ ತೆಗೆದು ಬಿಡ್ರಿ ಕೂಸಿಗೆ ಹಂಗೆ ಹಿಂಗೆ ಅಂದ್ರಿ ರೀ. ಅಲ್ಲಿ ಹುಮ್ನಾಬ ಸಂಗೀತ ಮೇಡಮ್ ಅಂದ್ರು ಭೀ ನಾವು ಧೈರ್ಯಗಟ್ಟು ಮಾಡಿ ಏನಕ್ಕಾಗಲ್ಲಕ್ಕಂತಂದು ತಂದೆವು. ಇಲ್ಲಿ ಬರೋದು ದ್ವಾರಿಕಾ ಹಾಸ್ಪಿಟ್ಲ್ ಒಯ್ರಂದ್ರಿ ಮೇಡಮ್ ಅವ್ರು. ಇಲ್ಲಿ ಬಂದು ಮಾಡಿದ್ವಿ ಸರ್, ಸಂದೀಪ್ ಸರ್, ಕುಲಕರ್ಣಿ ಸರ್ ಮತ್ತು ಪ್ರಿಯಾಂಕಾ ಮೇಡಮ್ ಅವರು ನಾವು ಮಾಡ್ತೀವಿ, ಸಕ್ಸಸ್ಫುಲ್ ಮಾಡ್ತೀವಿ ಅಂತಂದ್ರೆ ರೀ. ಮಾಡೋದು ಆಯ್ತು ರೀ, ಎಲ್ಲ ಚಲೋ ಆಯ್ತು. ಇದಕ್ಕಿಂತ ಪಹಲೆ ಯಾವ ಹಾಸ್ಪಿಟಲ್ ತೋರಿಸ್ರಿ ನೀವು? ನಾವು ರೀ ಇದಕ್ಕಿಂತ ಪಹಲೆ ಅದೇನು ಸಂಗೀತ ಮಾಡೋರ್ಗಳು ತೋರಿಸಿದ್ದೇವೆ. ಹೆಂಗೆ ಅನಿಸ್ತಾಗ್ತೈತೆ ಈಗ ನಿಮ್ಮ ಕೋರ್ಸು?
है